ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಗ್ಯಾಸ್ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಗ್ಯಾಸ್ಗಾಗಿ ರಾತ್ರಿ ಇಡೀ ಕಾಯಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಕಂಠೀರವ ಸ್ಟುಡಿಯೋ ಬಳಿ ಚಾಲಕರು ಪಾಪ ಪರದಾಡ್ತಾ ಇದ್ದಾರೆ. ರಾತ್ರಿಯಿಂದ ಕಾದು ಕುಳಿತಿದ್ರು ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ, ತಾಳ್ಮೆ ಕಳೆದುಕೊಳ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ಎಷ್ಟು ದಿನ ಕಾಯಬೇಕು ನಾವು? ನಮ್ಮ ಬದುಕು ಬೀದಿಗೆ ಬರ್ತಾ ಇದೆ, ಮೂರಾಬಟ್ಟೆ ಆಗ್ತಾ ಇದೆ. ಜನಪ್ರತಿನಿಧಿಗಳ ವಿರುದ್ಧವೂ ಕೂಡ ಆಟೋ ಚಾಲಕರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಓಟ್ ಕೇಳೋಕೆ ಬಂದಾಗ ತಕ್ಕ ಪಾಠ ಕಲಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಗ್ಯಾಸ್ ಗೋಳಾಟ ಕುರಿತು ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ನಡೆಸಿರೋದು. ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡ ಗ್ಯಾಸ್ ಸಮಸ್ಯೆ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಏನು ಆಟೋ ಗ್ಯಾಸ್ ಅಭಾವ ಎದುರಾಗಿದೆ. ಆಟೋ ಚಾಲಕರ ಪರಿಸ್ಥಿತಿ ಈಗ ಬರ್ಬಾದಾಗೋ ಲೆವೆಲ್ಗೆ ಬಂದಿದೆ. ದಿನಪೂರ್ತಿ ಗ್ಯಾಸ್ಗೋಸ್ಕರ ಕಾಯ್ಬೇಕು. ಹಾಕೋದು ಮಾತ್ರ 500 ರೂಪಾಯಿಗೆ. 400 ರೂಪಾಯಿ ಈ ಗ್ಯಾಸ್ಗೆನೆ ಕೊಟ್ರೆ 100 ರೂಪಾಯಿ ತಗೊಂಡೋಗಿ ಜೀವನ ಮಾಡುವಂತಹ ಪರಿಸ್ಥಿತಿ. ಕ್ಯೂ ನೋಡಿದ್ರೆ ಕಿಲೋಮೀಟರ್ ಗಟ್ಲೆ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಒಂದೊಂದು ಬಂಕ್ ಅಲ್ಲಿ ಒಂದೊಂದು ರೇಟು. ಅದರಲ್ಲೂ ಕೂಡ ಸರ್ಕಾರಿ ಬಂಕ್ಗಳಲ್ಲಿ ಮಾತ್ರ 89 ರೂಪಾಯಿ 52 ಪೈಸೆ. ಅದರ್ವೈಸ್ ಪ್ರೈವೇಟ್ ಅಲ್ಲಿ 105, 106, 120, 130 ಮಾಡ್ತಾ ಇದ್ದಾರೆ. ಸೊ ನಾನೀಗ ಇರೋದು ಇದು ಪರ್ಪಲ್ ಗ್ಯಾಸ್ ಅಂತ ಕಂಠೀರವ ಸ್ಟುಡಿಯೋ ಹತ್ರ ಇರುವಂತಹ ಗ್ಯಾಸ್ ಸ್ಟೇಷನ್. ಸೊ ಬಹಳಷ್ಟು ಜನ ಆಟೋ ಡ್ರೈವರ್ಸ್ ನೋಡಬಹುದು ಯಾವ ರೀತಿ ಅವರು ಗ್ಯಾಸ್ಗೋಸ್ಕರ ಪರದಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ರೇಟ್ ಎಷ್ಟಿದೆ ಅಂತಂದ್ರೆ ಇಲ್ಲೂ ಕೂಡ 89 ರೂಪಾಯಿ 52 ಪೈಸೆ ಇದೆ. ಇಲ್ಲಿ ನೋಡಬಹುದು ತಾವು LPG ನೋಡಿ 89 ರೂಪಾಯಿ 52 ಪೈಸೆ ಇದೆ. ಸರ್ ಒಬ್ಬರಿಗೆ ಎಷ್ಟಾಗ್ತೀರಿ ಸರ್? ಸರ್ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಆಗ್ತಾರೆ. 500 ರೂಪಾಯಿ 700 ಆ ತರ ಇಲ್ಲ, ಫಿಕ್ಸ್. ಅವ್ರು ಏನು ಎಷ್ಟು ಹಾಕ್ತಾರೆ ಅಷ್ಟು. ಫುಲ್ ಟ್ಯಾಂಕ್ ಅಂದ್ರೆ ಸೊ ಒಂದೊಂದು ಬಂಕ್ ಅಲ್ಲಿ ಒಂದೊಂದು ರೇಟ್ ಇದೆ ಅಲ್ಲ ಸರ್? ಮಾಡಬಾರ್ದು, ಮಾಡ್ತಾ ಇದಾರೆ. ಅದನ್ನ ಕಾನೂನು ತಗೊಳ್ಬೇಕು ಮೇಡಮ್. ಅಲ್ಲ, ಎಲ್ಲ ಒಂದ್ ರೇಟ್ ಫಿಕ್ಸ್ ಮಾಡುವಂತ ಯೋಗ್ಯತೆಯನ್ನು ಸರ್ಕಾರಗಳಿಗೆ ಇಲ್ವಾ ಅಂತ? ಆದ್ರೆ ಒಂದೊಂದು ಬಂಕ್ ಅವರು ಒಂದೊಂದು ರೇಟ್ ಮಾಡ್ತಾ ಇದ್ದಾರೆ. ಸರ್ಕಾರಗಳು ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಏನಕ್ಕೂ ಸರ್ಕಾರ ಯೂಸ್ ಇಲ್ಲ. ಸರ್ಕಾರಗಳು ಹೇಳಿ ಯಾಕೆ ಅಂತಂದ್ರೆ ಇದು ಅಂತಲ್ಲ, ಇದಂತೂ ಅಧ್ವಾನ ಆಗೋಗಿದೆಯಲ್ಲ ಕಾಂಗ್ರೆಸ್ ಸರ್ಕಾರ. ಕಂಪ್ಲೀಟ್ ಆಗಿ ಅಧ್ವಾನ ಆಗಿದೆ. 9:30 ರಾತ್ರಿ ಬಂದ್ ನಿಲ್ಸಿರೋದು ಗಾಡಿ. 9:30 ನೈಟ್ ಆಗಿ ಮೇಡಮ್, ರಾತ್ರಿ 9:30 ಬಂದ್ ಮಲ್ಕೊಂಡವ್ರು ಬೆಳಗ್ಗೆ 6:15 ಗಾಡಿ ಫುಲ್ ಮಾಡ್ಸಿರೋದು. ನಾವು ಪ್ರಶ್ನೆ ಮಾಡ್ತೀರಿ, ನೀವು ನಿಮ್ಮ ಹಕ್ಕಗೋಸ್ಕರ ಓಡಾಡ್ಬೇಕಲ್ವಾ? ನಿಮ್ ಕಷ್ಟಗಳನ್ನ ಹೇಳ್ಕೋಬೇಕಲ್ಲ. ಸರ್ಕಾರ ಅಂದ್ರೆ ನಮ್ಮನ್ನೇ ಜಗಳ ಮಾಡಿ ನಮ್ ಜನಗಳನ್ನೇ ಹಾಳು ಮಾಡಕ್ಕೆ ಮೇಡಮ್ ಇರೋದು. ಯಾವ ಸರ್ಕಾರ ಬಂದ್ರು ಅದೇ ಮೇಡಮ್. ಯಾವ ಸರ್ಕಾರ ಬಂದ್ರು ಅದನ್ನ ನಮ್ ಜನಗಳ ಹಾಳಾಗ್ಬೇಕಷ್ಟೇ. ಅವ್ರು ಚೆನ್ನಾಗಿದ್ದಾರೆ ಮೇಡಮ್, ಎಲ್ಲದ್ರಲ್ಲೂ ಚೆನ್ನಾಗಿದ್ದಾರೆ. ಎಲ್ಲ ಚೆನ್ನಾಗಿದ್ದಾರೆ. ಅವ್ರು ಏನ್ ತಲೆ ಕೆಡ್ಸ್ಕೊತಾ ಇದೆಯಾ ಸರ್ ಸರ್ಕಾರ? ಸರ್ಕಾರಗಳು ನೋಡಿ, ಯಾವ್ದೋ ಒಂದು 2 ಉಪ ಚುನಾವಣೆಯನ್ನ ಗೆಲ್ಸ್ಕೊಳಕೋಸ್ಕರ ಇಡೀ ಸರ್ಕಾರ ಹೋಗಿ ದಾವಣಗೆರೆ ಬಾಗಲಕೋಟೆ ಕುಂತ್ಕೊಂಡ್ರೆ ಇಲ್ಲಿ ನಗರ ಪ್ರದೇಶದಲ್ಲಿ ಆಟೋ ಚಾಲಕರು ಯಾವ ರೀತಿಯಾಗಿ ಕಷ್ಟಗಳನ್ನ ಅನುಭವಿಸ್ತಾ ಇದಾರೆ ಅಂತಂದ್ರೆ, ರಾತ್ರಿ ಇಡೀ ಇಲ್ಲ ಮಲ್ಕೊಂಡು, ಊಟ ಇಲ್ಲ, ಗ್ಯಾಸ್ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಚಾಲಕರು ಇರ್ತಕ್ಕಂಥದ್ದು. ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ದಯಮಾಡಿ ನೀವು ಗ್ಯಾರಂಟಿ ಯೋಜನೆಗಳನ್ನ ಏನು ಕೊಡ್ತಾ ಇದೀರಿ, ನಮಗೂ ಕೂಡ ಈ ಗ್ಯಾಸ್ ಸಮಸ್ಯೆ ಮುಗಿಯೋವರೆಗೂ ಕೂಡ ವಾರ್ಷಿಕ ಒಂದ್ ತಿಂಗಳಿಗೆ 15,000 ರೂಪಾಯಿಗಳನ್ನ ಕೊಡ್ಲೇಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತೇವೆ. ಕೊಡಿ, ಯಾವ್ದಾರು ಕೊಡಿ. ಆಗ್ತಾ ಇಲ್ಲ, ನಮಗೆ ಜೀವನ ಮಾಡಕ್ ಆಗ್ತಾ ಇಲ್ಲ. ಇವತ್ತು ನಾವು 1,000 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರು ಅಂತ ಅಂದ್ರೆ 1,500 ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ. 1,000 ರೂಪಾಯಿ ಗ್ಯಾಸ್ಗೆ ಆಗ್ತಾ ಇದೆ. ನಮ್ಮ ಮನೆ ಮಟ್ಟ ಏನಾಗಬೇಕು, ನಮ್ಮ ಹೆಂಡತಿ ಮಕ್ಳು ಏನಾಗಬೇಕು? ಈ ರೀತಿಯಾಗಿ ಗ್ಯಾಸ್ ಹಾಕ್ಸ್ಕೊಳ್ಳೋದ್ರ ಜೀವನ ಮುಗ್ದೋಗ್ಬಿಟ್ಟಿದೆ. ದಿನನಿತ್ಯ ಇದೇ ಸಮಸ್ಯೆಗಳು ಬರ್ತಾ ಇದ್ರಂತದ್ದು ನಮಗೆ. ಮೇಡಮ್ ನೋಡಿ, ಗ್ಯಾಸ್ ಹಾಕ್ಸಕ್ಕೆ 2 ಅವರ್ 3 ಅವರ್ ಗ್ಯಾಸ್ ನಿಂತಬೇಕು. ಅದಾದ್ಮೇಲೆ ಬಿಸ್ನೆಸ್ ಇಲ್ಲ, ನಮ್ ಜೀವನ ಕಷ್ಟ ಆಗಿದೆ. ಯಾರು ನಮ್ ಬಗ್ಗೆ ಯಾರು ಕಾಳಜಿ ತಗತಾ ಇಲ್ಲ. ಸರ್ಕಾರದವರು ತಗತಾ ಇಲ್ಲ, ಮತ್ತೊಂದು ಬಿಸ್ನೆಸ್ ಬಹಳ ಡಲ್ ಆಗಿದೆ. ನಮ್ ಬಗ್ಗೆ ಯಾರು ಕಾಳಜಿ ತಗತಾ ಇಲ್ಲ. ನಮ್ಮ ಹತ್ರ ಓಟ್ ಹಾಕಿದ್ವಿ ಮೇಡಮ್, ಓಟ್ ಹಾಕಿದ್ವಿ. ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರು ಕಾಳಜಿ ತಗತಾ ಇಲ್ಲ. ಪೂರೈಕೆ ಇದೆ, ಏನ್ ತೊಂದ್ರೆ ಇಲ್ಲ ಅಂತ ಮುನಿಯಪ್ಪನವ್ರು ಹೇಳ್ತಾರೆ. ಅವರೆಲ್ಲ ಹೇಳೋದು ಅವ್ರು ಮಾತ್ರ ನಮ್ ಕಣ್ಣು ಹೊಸದು ಮೇಡಮ್. 9 ಲಕ್ಷ ನಾವು ಓಟ್ ಹಾಕಿದ್ರು, ನಮ್ಗೆ ಯಾವುದು ಇದಿಲ್ಲ. ಈಗ ಗ್ಯಾರಂಟಿ ಯೋಜನೆ ಕೊಟ್ಟಿದಾರಲ್ವಾ, ನಮಗೂ ತಿಂಗಳಿಗೆ ಒಂದು 15,000 ಕೊಡ್ಲಿ, ನಾವು ಜೀವನ ಮಾಡ್ತೀವಿ. ಕೊಡ್ಲಿ. ಎಲ್ಲರಿಗೂ ಗ್ಯಾರಂಟಿ ಯೋಜನೆ ಕೊಡ್ತಿದಾರಲ್ಲ,
ನಮಗೂ ಆಟೋದವ್ರಿಗೆ ಕೊಡ್ಲಿ, ನಾವೇ ಕಾಣಲ್ವಾ, ಅವ್ರ ಕಣ್ಣಿಗೆ ಕಾಣಲ್ವಾ ನಾವು? ಇವರು ರಾಜಕಾರಣಿಗಳು ಒಬ್ಬನಾದ್ರೂ ಬಂದು ನಮ್ಮ ಆಟೋದಲ್ಲಿ ಕೂತ್ಕೊಂಡು ಓಡಿಸ್ಲಿ. ಅವ್ರು ನಾವು ಯಾರಾದ್ರೂ ನಮ್ಮ ಡ್ರೈವರ್ಗಳು ಸೂಸೈಡ್ ಮಾಡ್ಕೊಳ್ಳೋವರೆಗೂ ಬಿಡೋದೇ ಇಲ್ಲ ನಾವು. ಆ ಪ್ರಾಣ ತೆಗಿಯೋ ತನಕ ಇವ್ರು ಬಿಡಲ್ಲ. ಇವ್ರು ಅಲ್ಲಿವರೆಗೂ ಹಿಂಸೆ ಕೊಡ್ತಾನೆ ಇದಾರೆ. ನೋಡೋಣ, ಒಂದು ರೋಡ್ ಟಾರ್ ಹಾಕಕ್ಕೆ ಯೋಗ್ಯತೆ ಇಲ್ಲ ನನ್ನ ಮಕ್ಕಳಿಗೆ. ಇಷ್ಟೆಲ್ಲ ನಮ್ಗೆ ಹಿಂಸೆಗಳು ಕೊಟ್ಕೊಂಡು ಇವ್ರು ಬದುಕ್ತಾ ಇದಾರೆ. ಎಸಿ ರೂಮ್ಗಳಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದಾರೆ. ಅಲ್ಲಿ ದಾವಣಗೆರೆಯಲ್ಲಿ ಏನ್ ಹೋಗ್ಬೇಕಾಗಿತ್ತು, ಇಲ್ಲಿ ಜನಗಳ ಕಷ್ಟ ಪರಿಹಾರ ಕೊಡ್ತೀರಾ? ಅಷ್ಟೊಂದು ಮುಂದುವರಿತಾ ಇದಾರೆ ಅಂತಂದ್ರೆ ಇವ್ರಿಗೆ ಓಟ್ ಹಾಕ್ಬೇಕಾ ನಾವು? ಬದ್ಲಿ ಮನೆ ಬಾಗ್ಲಿಗೆ 100 ಜನ ಸತ್ರು ಅವ್ರೇನ್ ತಲೆ ಕೆಡ್ಸ್ಕೊಳಲ್ಲ. ಅವ್ರು ಚೆನ್ನಾಗಿರ್ಬೇಕು, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು. 8:30 ಬಂದು ನಿಂತಿರೋದು ಗ್ಯಾಸ್ ಸಿಕ್ಕಿಲ್ಲ. ಎಷ್ಟು ಬೇಜಾರ. ಅಲ್ಲ, ಈಗ ಕ್ಲೋಸ್ ಆಯ್ತು. ಪಾಪ ಇವ್ರದೇನ್ ತಪ್ಪಿಲ್ಲ, ತಪ್ಪು ಇವ್ರದಂತ ಹೇಳ್ತಾ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು ಎಲ್ಲ ಬಂಕುಡ್ಗೆಲ್ಲ ಇದು ಕೊಡ್ಲಿ ಬಿಡಿ. ನೋಡ್ರೆ ದುಡ್ಡಂತೂ ಅಭಾರಿ ಮಾಡ್ತಾ ಇದಾರೆ. ಹಾಗೆ ಉಲ್ಲಾಸ ಹತ್ರ ಬಂದ್ಬಿಟ್ಟು 133 ರೂಪಾಯಿ, 56 ರೂಪಾಯಿ ಇದ್ದಿದ್ದು ಇವತ್ತು 133 ರೂಪಾಯಿ ಅಂತಂದ್ರೆ ಅರ್ಥ ಏನಿದೆ? ಏನ್ ಮಾಡೋದು? ಮಾಡ್ಲೇಬೇಕಲ್ಲ, ವಿಧಿ ಇಲ್ಲ, ಹಣೆ ಬರ. ಓಟ್ ಹಾಕ್ತಿವಲ್ಲ, ಆ ಓಟಿಗೆ ಓಟ್ ಹಾಕೋ ತಪ್ಪಾದ್ರೂ ಮಾಡ್ಬೇಕು ನಾವು ಅಷ್ಟೇ. ತುಂಬಾ ವಿಷ ಕುಡಿಸಾಯ್ಬೇಕಷ್ಟೇ ಈಗ. ಆ ತರ ಪರಿಸ್ಥಿತಿ ನಮ್ಮ ಡ್ರೈವರ್ಗಳದ್ದು. ನೋಡಿದ್ರಲ್ಲ, ಒಂದೊಂದು ಬಂಕಲ್ಲಿ ಒಂದೊಂದು ಕತೆ. ಪಾಪ ರಾತ್ರಿಯಿಂದ ಬಂದ್ ನಿಂತಿದ್ದಾರೆ ಕ್ಯೂ ಅಲ್ಲಿ. 11 ಗಂಟೆಗೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಎಲ್ಲಿ ಹೋಗ್ಬೇಕು ಇವರು? ದಿನ ದುಡಿದ್ರೆ ಅವ್ರ ಮನೇಲಿ ಒಲೆ ಉರಿಯುತ್ತೆ, ಇಲ್ದೆ ಇದ್ರೆ ಇಲ್ಲ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. 130 ರೂಪಾಯಿ, 120 ರೂಪಾಯಿ, 110 ರೂಪಾಯಿ. ಅಲ್ಲಿಗೆ ಹೋಗಿ ಹಾಕಿಸ್ಕೊಳ್ಳೋಕ್ಕಿಂತ ಇಲ್ಲಿ ಕಡಿಮೆ ಇದೆ ಅಂತ ಪಾಪ 10 ಕಿಲೋಮೀಟರ್ 15 ಕಿಲೋಮೀಟರ್ ಇಂದ ಬಂಕ್ಗಳನ್ನ ಹುಡ್ಕೊಂಡು ಬರ್ತಾರೆ. ಆದ್ರೆ ಇಲ್ಲಿ ಮಾತ್ರ ನೋ ಬೋರ್ಡ್ ಇದೆ, ನೋ ಸ್ಟಾಕ್ ಇದೆ. ಏನ್ ಮಾಡ್ಬೇಕು? ಒಬ್ಬೊಬ್ರಿಗಂತೂ ಆಲ್ರೆಡಿ ಗ್ಯಾಸ್ ಖಾಲಿ ಆಗೋಗಿದೆ, ತಳ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಅಂತ ಇಲ್ಲೇ ಆಟೋಗಳನ್ನ ಬಿಡ್ಬಿಟ್ಟು ಮನೆಗೆ ಹೋಗಿದ್ದಾರೆ. ಇಂತಹ ಸಂದರ್ಭ